ತಿರುಪತಿ ಬಾಲಾಜಿ ದರ್ಶನನ ಕಲ್ಯಾಣೋತ್ಸವನ ಕಣ್ತುಂಬಿಸುವಂಥ ಕಾರ್ಯಕ್ರಮ ಕೊಡಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಆಗುತ್ತೆ. ಉತ್ಸವ ಮೂರ್ತಿ ತಿರುಪತಿ ದೇವಸ್ಥಾನದಿಂದನೇ ತಿರುಮಲೆಯಿಂದನೇ ಉತ್ಸವ ಮೂರ್ತಿನ ತರುವಂಥದ್ದು ಕಾರ್ಯಕ್ರಮ. ಈಗ ಬರುವ 14ನೇ ತಾರೀಕು ಶನಿವಾರ JP ಪಾರ್ಕ್ ಪಾರ್ಡಲ್ಲಿ ಇರುವಂಥ ಆಟದ ಮೈದಾನದಲ್ಲಿ ಕುಸುಮಾ ಮೇಡಮ್ ಅವ್ರನ್ನ ಒಳಗೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷರು ಹನುಮಂತರಾಯಪ್ಪ ಅವರು ಅದ್ದೂರಿ ಕಾರ್ಯಕ್ರಮವಾಗಿ ಇದನ್ನು ಮಾಡ್ತಾ ಇದ್ದೀವಿ. DK ಶಿವಕುಮಾರ್ ಸಾಹೇಬ್ರ ಅವರ ಅಧ್ಯಕ್ಷತೆಯಲ್ಲಿ DK ಸುರೇಶ್ ಸಾಹೇಬರು ಬರ್ತಾ ಇದ್ದಾರೆ. MLA ಅವರಾದ್ರೆ ನಮ್ಮ ST ಸೋಮಶೇಖರ್ ಸಾಹೇಬರು ಇರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪೂರ್ಣ ಫ್ಯಾಮಿಲಿ ಬರ್ತೀನಿ ಅಂತಿದ್ದಾರೆ. ಸರಳವಾಗಿ ಈಸಿಯಾಗಿ ಊಟ ತಗೊಂಡು ಊಟ ಮಾಡೋಂಥದ್ದು ಒಂದು 15,000 ಜನ ಊಟದ ವ್ಯವಸ್ಥೆ ಮಾಡಿದ್ದೀವಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ JP ಪಾರ್ಕ್ ಮೈದಾನ ಇದೆ. ಆ ಮೈದಾನದಲ್ಲಿ ಅದ್ದೂರಿಯಾದಂಥ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದ್ರ ಬಗ್ಗೆ ಮಾಹಿತಿನ ನೀಡೋದಕ್ಕೆ ಮಾಜಿ ಕಾರ್ಪೊರೇಟರ್ ಆದಂಥ ವೇಲು ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಯಾವತ್ತು ಕಾರ್ಯಕ್ರಮ ಇರೋದು, ಯಾರ ಒಂದು ನೇತೃತ್ವದಲ್ಲಿ ಆಯೋಜನೆ ಆಗಿದೆ ಸರ್ ಕಾರ್ಯಕ್ರಮ? ಸರ್, ಕಾರ್ಯಕ್ರಮ ಈಗ ಬರುವ 14ನೇ ತಾರೀಕು ಶನಿವಾರ JP ಪಾರ್ಕು ನಮ್ಮ RR ನಗರ ಕ್ಷೇತ್ರಕ್ಕೆ ಸೇರಿದಂಥ JP ಪಾರ್ಕ್ ಪಾರ್ಡಲ್ಲಿ ಇರುವಂಥ ಆಟದ ಮೈದಾನದಲ್ಲಿ ನಮ್ಮ ಸ್ನೇಹಿತರಾದ ಕೊಡುಗೈ ದಾನಿ ಅಂತಲೇ ಹೇಳ್ತಾರೆ, ವೆಂಕಟೇಶ್ ಮೂರ್ತಿ ಅಂತೇಳಿ ಸೋಷಿಯಲ್ ಸರ್ವಿಸಲ್ಲಿ ಮಾಡಿದ್ದು ನಮ್ಮ ಭಾಗದಲ್ಲಿ ನಮ್ಮ ಒಂದು ಮೊದಲನೇ ವ್ಯಕ್ತಿ ಅಂತ ಹೇಳ್ಬೋದು. ಅಂಥವ್ರ ನೇತೃತ್ವದಲ್ಲಿ ವೆಂಕಟೇಶ್ ಮೂರ್ತಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಜೊತೆಗೆ ಸೇರ್ಕೊಂಡಿದ್ದೀವಿ. ನಾವೆಲ್ಲ ಸೇರಿ ಈ ಭಾಗದಲ್ಲಿರೋಂಥ ಎಲ್ಲ ನಾಯಕರುಗಳು ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ಮ ಈ ಭಾಗದ ನಾಯಕಿ ಕುಸುಮಾ ಮೇಡಮ್ ಅವ್ರನ್ನ ಒಳಗೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷರು ಹನುಮಂತರಾಯಪ್ಪ ಅವರು ನಾವೆಲ್ಲರೂ ಸೇರಿ ಇದನ್ನೊಂದು ಅದ್ದೂರಿ ಕಾರ್ಯಕ್ರಮವಾಗಿ ಇದನ್ನು ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ತಿರುಪತಿಯಲ್ಲಿ ಸಾಮಾನ್ಯ ಜನರು ಒಂದು ದರ್ಶನ ಪಡೆಯೋದೇ ಕಷ್ಟ. 2 ದಿನ 3 ದಿನ ಕ್ಯೂವಲ್ಲಿ ನಿಂತ್ಕೋಬೇಕಾಗತ್ತೆ. ಹಾಗಾಗಿ ಕಲ್ಯಾಣೋತ್ಸವ ಅನ್ನೋದು ಅದು ಕನಸೇ. ಅದು ನಾವು ಜೀವನದಲ್ಲಿ ಯಾರು ಸಾಮಾನ್ಯ ಜನ ತಿರುಪತಿಯಲ್ಲಿ ಕಲ್ಯಾಣೋತ್ಸವನ ನೋಡಲಿಕ್ಕೆ ಆಗಲ್ಲ. ಹಾಗಾಗಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಸ್ನೇಹಿತರು ವೆಂಕಟೇಶ್ ಮೂರ್ತಿ ಅವರು ಇದನ್ನು ಸಾಮಾನ್ಯ ಜನಕ್ಕೂ ನಮ್ಮ ಕಲ್ಯಾಣೋತ್ಸವನ ನೋಡುವಂಥ ಭಾಗ್ಯ ಕಲ್ಪಿಸ್ಕೊಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಉತ್ಸವ ಮೂರ್ತಿ ತಿರುಪತಿ ದೇವಸ್ಥಾನದಿಂದನೇ ತಿರುಮಲೆಯಿಂದನೇ ಉತ್ಸವ ಮೂರ್ತಿನ ತರುವಂಥದ್ದು. ಮತ್ತು ಅದನ್ನು ಪ್ರಧಾನ ಅರ್ಚಕರು ಏನು ತಿರುಪತಿಯಲ್ಲಿ ಇದ್ದಾರೆ, ಪ್ರಧಾನ ಅರ್ಚಕರು ಮತ್ತು ಅವ್ರ ತಂಡದಿಂದನೇ ಇಲ್ಲಿ ಪೂಜೆ ಪುರಸ್ಕಾರಗಳು ಆಗುವಂಥದ್ದು. ಮತ್ತು ಅಲ್ಲಿಂದ ಪ್ರಸಾದ ಏನು ಹೇಳ್ತೀವಿ, ತಿರುಪತಿ ಲಾಡು ಅಂತ ಹೇಳ್ತೀವಿ, ಅದೇ ನಮ್ಮ ಸ್ಪೆಷಲ್ಲು. ಅದನ್ನು ಒಂದು 15,000 ಲಾಡುಗಳನ್ನ ಇಲ್ಲಿ ತಂದು ಭಕ್ತಾದಿಗಳಿಗೆ ಹಂಚುವಂಥ ಕಾರ್ಯಕ್ರಮ ಅದನ್ನು ಏರ್ಪಾಡಾಗಿದೆ. ಮತ್ತು ತಿರುಪತಿಯಲ್ಲಿ ಏನು ಪ್ರಸಾದ ತಿನ್ನೋದು ಪ್ರಸಾದ ಕೊಡ್ತಾರೆ, ಅದು ಮೊಸರನ್ನ ಆಗ್ಬೋದು, ಪುಳಿಯೋಗರೆ ಆಗ್ಬೋದು, ಖಾರ ಪೊಂಗಲ್ ಆಗ್ಬೋದು, ಸಿಹಿ ಪೊಂಗಲ್, ಇದೆಲ್ಲ ಅದ್ರಲ್ಲಿ ಕೊಡ್ತಾರೆ. ಸೇಮ್ ಅಲ್ಲಿನ ಏನಿದೆ ಸೇಮ್ ಅದನ್ನೇ ಇಲ್ಲೂ ಮಾಡಿ ಜನಗಳಿಗೆಲ್ಲ ಪ್ರಸಾದ ಕೊಡುವಂಥ ಕಾರ್ಯಕ್ರಮನ ವೆಂಕಟೇಶ್ ಮೂರ್ತಿ ಅವ್ರ ನೇತೃತ್ವದಲ್ಲೇ ಎಲ್ಲ ಏರ್ಪಾಡಾಗಿದೆ ಸರ್. ಸರ್, ಇನ್ನು ಎಷ್ಟು ಗಂಟೆಗೆ ಅವತ್ತು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ? ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ? ನೀವು ಎಷ್ಟು ಜನಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ಸರ್? ಸರ್, ಕಾರ್ಯಕ್ರಮ ಅನ್ನೋದು ಒಂದು 3:30-4 ಗಂಟೆಗೆ ನಮ್ಮ MS ರಾಮಯ್ಯ ಅವರ ಮನೆ ಇದರಲ್ಲೇ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಮೆರವಣಿಗೆ ಸ್ಟಾರ್ಟ್ ಆಗದಲ್ಲೇ ಅದರಲ್ಲಿ ಸುಮಾರು ಕರ್ನಾಟಕ ರಾಜ್ಯದಿಂದ ವಿವಿಧ ಭಾಗಗಳಿಂದ ಒಂದು 36 ಕಲಾ ತಂಡಗಳು ಬರ್ತವೆ. ಮತ್ತು ನಮ್ಮ ಪಕ್ಕದ ಹೊರ ರಾಜ್ಯದಿಂದ ನಮ್ಮ ಕೇರಳದಿಂದ ಅಲ್ಲೊಂದು 200 ಜನ ಮೇಲೆ ಇದು ಮಹಿಳೆಯರು ಮತ್ತು ಪುರುಷರು ಸೇರಿ ಅಲ್ಲಿಂದನೂ ಸ್ವಲ್ಪ ಕಲಾ ತಂಡಗಳು ಬರ್ತವೆ. ಅದ್ದೂರಿ ಮೆರವಣಿಗೆ, ನಮ್ಮ ದೇವ್ರನ್ನ ಅದ್ದೂರಿ ಮೆರವಣಿಗೆಯಾಗಿ ನಾವೆಲ್ಲ ಕರ್ಕೊಂಡು ನಮ್ಮ ನಾಯಕಿ ಕುಸುಮಾ ಮೇಡಮ್ ಅವರ ನೇತೃತ್ವದಲ್ಲಿ ಅವ್ರ ನೇತೃತ್ವದಲ್ಲಿ ನಮ್ಮ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಯಶವಂತಪುರಲ್ಲಿ ಪ್ರಮುಖ ಬೀದಿಗಳೆಲ್ಲ ಸುತ್ತಾಡ್ಕೊಂಡು ಎಲ್ಲ ಸುತ್ತಿ ಇದು ಮಾಡ್ಕೊಂಡು ಮತ್ತೆ ಸಂಜೆ ಒಂದು 6-6:30 ಒಳಗಡೆ ಈ ನಮ್ಮ JP ಪಾರ್ಕ್ ಗ್ರೌಂಡ್ ಒಳಗಡೆ ದೇವರು ಬಂದು ನಿಲ್ಲುವಂಥ ಕಾರ್ಯಕ್ರಮ ಆಗುತ್ತೆ. ಅದಾದಮೇಲೆ ಇಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ 6 ಗಂಟೆಯಿಂದ ಒಂದು 8-8:30 ಒಳಗಡೆ ಕಾರ್ಯಕ್ರಮ ಕಲ್ಯಾಣೋತ್ಸವ ನಡೆಯುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನೆಚ್ಚಿನ ನಾಯಕರು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರ ಅವರ ಅಧ್ಯಕ್ಷತೆಯಲ್ಲಿ ಅವ್ರ ಜೊತೆಗೆ ನಮ್ಮ DK ಸುರೇಶ್ ಸಾಹೇಬರು ಬರ್ತಾ ಇದ್ದಾರೆ. ನಮ್ಮ ಕುನಗಲ್ ಶಾಸಕರು ರಂಗನಾಥ್ ಅವರು ಇರ್ತಾರೆ. ಮತ್ತು ನಮ್ಮ ಯಶವಂತಪುರ ಕ್ಷೇತ್ರದ MLA ಅವರಾದ್ರೆ ನಮ್ಮ ST ಸೋಮಶೇಖರ್ ಸಾಹೇಬರು ಇರ್ತಾರೆ. MLC ಪುಟ್ಟಣ್ಣನವರು ಇರ್ತಾರೆ. ನಮ್ಮ ಮಾಜಿ ಸ್ಪೀಕರ್ ನಮ್ಮ ರಮೇಶ್ ಕುಮಾರ್ ಅವರು ಇರ್ತಾರೆ. ಸುಮಾರು ಜನ ಬರ್ತಾರೆ. ಇದ್ರ ಒಟ್ಟಿಗೆ ಜೊತೆಗೆ ಇದ್ರ ಹಿಂದೆ ನಾವು ಮಾಡಿರೋಂಥ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ನಟರು ನಮ್ಮ ಅನ್ನೋರಂತಲೇ ಪ್ರಸಿದ್ಧಿಯಾದ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪೂರ್ಣ ಫ್ಯಾಮ್ಲಿ
ಶಿವರಾಜ್ ಕುಮಾರ್ ಫ್ಯಾಮಿಲಿ ಆಗ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಫ್ಯಾಮಿಲಿ ಆಗ್ಬೋದು, ನಮ್ಮ ಗೋವಿಂದಣ್ಣನ ಫ್ಯಾಮಿಲಿ ಆಗ್ಬೋದು, ಎಲ್ಲರೂ ಇದುವರೆಗೂ ಪ್ರತಿಯೊಂದು ವರ್ಷವೂ ಈ ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗಿದ್ದಾರೆ. ಈ ವರ್ಷನ ಅವ್ರು ಸಂಪೂರ್ಣವಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬರ್ತೀನಿ ಅಂತ ಇದ್ದಾರೆ. ಹಾಗಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಆಗುತ್ತೆ. ಕಾರ್ಯಕ್ರಮಕ್ಕೆ ಜನಗಳಿಗೆ ನಮ್ಮ ತಿರುಪತಿ ಬಾಲಾಜಿ ದರ್ಶನನ ಕಲ್ಯಾಣೋತ್ಸವನ ಕಣ್ತುಂಬಿಸುವಂಥ ಕಾರ್ಯಕ್ರಮ ಕೊಡಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಆಗುತ್ತೆ. ಸುಮಾರು 15,000 ಜನ ಹತ್ತತ್ರ ಬಂದು ಸೇರೋವಂಥ ಒಂದು ಕಾರ್ಯಕ್ರಮ ಆಗುತ್ತೆ. ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆನೂ ಕಲ್ಯಾಣೋತ್ಸವ 8-8:30 ಒಳಗಡೆ ಮುಗಿದಾದ ಮೇಲೆ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆನೂ ಸಾಮೂಹಿಕವಾಗಿ ಇದು ಮಾಡೋವಂಥದ್ದು ಒಂದು 12ರಿಂದ 13 ಕೌಂಟ್ರ್ ಹಾಕ್ತೀವಿ. ಜನಗಳಿಗೆ ಎಲ್ಲೂ ಒತ್ತಡ ಹಾಕೂಡ್ದು ಅಂತೇಳಿ ಕೌಂಟ್ರ್ ಹಾಕಿ ಸರಳವಾಗಿ ಈಸಿಯಾಗಿ ಊಟ ಮಾಡೋಂಥದ್ದು ಒಂದು 15,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇದಿಷ್ಟು ಇದೇ ಶನಿವಾರ 14ನೇ ತಾರೀಕು ಏನು ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ JP ಪಾರ್ಕ್ ಏನಿದೆ ಆ ಪಕ್ಕದಲ್ಲೇ ಇರುವಂಥ ಮೈದಾನ ಇದೆ. ಈ ಮೈದಾನದಲ್ಲಿ ಅದ್ದೂರಿಯಾದಂಥ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಸುಮಾರು 3:30ಯಿಂದ ಕಾರ್ಯಕ್ರಮ ಆರಂಭ ಆದರೆ ರಾತ್ರಿ ಸುಮಾರು 10-10:30ವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಇರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 15,000 ಭಕ್ತಾದಿಗಳು ಏನು ಬರ್ತಾರಲ್ಲ ಅವರೆಲ್ಲರಿಗೂ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಈಗ ಆಲ್ರೆಡಿ ನಾವು ಮಾಡ್ಕೊಂಡಿದ್ದೀವಿ. ಕಾರ್ಯಕ್ರಮ ಕೂಡ ಯಶಸ್ವಿ ಆಗುತ್ತೆ. ಎಲ್ಲರೂ ಕೂಡ ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಜನರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮನವಿಯನ್ನು ಕೂಡ ಏನು ಮಾಜಿ ಕಾರ್ಪೊರೇಟರ್ ಅಂತ ವೇಲು ನಾಯಕ್ ಅವರು ಮಾಡ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.